ಹಾಗಾದ್ರೆ ನಾಳೆ ಅಲ್ಲಿಗೆ ಹೋಗಿ 4 ಜನರಲ್ಲಿ ಒಬ್ಬರನ್ನ ನನ್ನ ಅತ್ತಿಗೆ ಅಂತ ಕನ್ಫರ್ಮ್ ಮಾಡಿಕೊಂಡು ಮನೆ ಕರ್ಕೊಂಡು ಹೋಗೋದು. ನಾಳೆ ಇಷ್ಟೊತ್ತಿಗೆ ನನಗೆ ನನ್ನ ಅತ್ತಿಗೆ ಸಿಕ್ಕಿರ್ತಾಳಲ್ವಾ? ಎಸ್ ಚಾಂದಿನಿ, ನಾಳೆ ಇಷ್ಟೊತ್ತಿಗೆ ಆ ರಂಜಿತ್ ಹುಡುಗಿ ನಮ್ಮ ಕೈಯಲ್ಲಿ ಇರ್ತಾರೆ. ಹಾಗಾದ್ರೆ ನಾಳೆ ಫುಲ್ ನಮ್ಮದೇ ನ್ಯೂಸ್ ಅಲ್ವಾ? ಅಣ್ಣ ಅತ್ತಿಗೆ ಸಿಕ್ಲು ಅಂತ ಖುಷಿಯಾಗಿರ್ತಾನೆ, ಅಪ್ಪನೂ ಅಷ್ಟೇ ಸೊಸೆ ಸಿಕ್ಲು ಅಂತ ಎಕ್ಸೈಟ್ ಆಗಿರ್ತಾರಲ್ವಾ? ಸೀನಿಯರ್, ನಾನು ಇಲ್ಲಿಗೆ ಬಂದು ಕೆಲಸ ಮುಗಿಯೋ ಟೈಮ್ ಬಂತು ಕಂಡ್ರೆ. ಇನ್ನೇನಿದು ನಾನು ಹೇಳ್ದಂಗೆ ನಾಳೆ ಆ ರಂಜಿತ್ ಕುಮಾರ್ ಹುಡುಗಿನ ಬೆಂಗಳೂರಿಗೆ ವಾಪಸ್ ಹಾಕೊಂಡು ಬಂದು ಆ ಹುಡುಗಿಗೆ ನ್ಯಾಯ ಕೊಡ್ಸೋದು ಒಂದೇ ಬಾಕಿ. ಆಮೇಲೆ ಪರ್ಸ್ನಲ್ ಆಗಿ ನಿಮ್ಮನ್ನು ಇಷ್ಟನ್ನ ದೂರ ಇಟ್ಟಿದ್ದಕ್ಕೆ, ಮಿಸ್ ಮಾಡ್ಕೊಂಡಿದ್ದಕ್ಕೆ 1 ತಿಂಗಳು ಆಫೀಸ್ಗೆ ಲಾಂಗ್ ಲೀವ್. ಅಲ್ಲಿಂದ ಹಾಗೆ ನಿಮ್ಮನ್ನು ಔಟಿಂಗಿಗೆ ಎತ್ತು ಹಾಕೊಂಡೋಗಿ ಫುಲ್ ಎಂಜಾಯ್ ಮಾಡೋದು. ಮಿಸ್ ಯು ಸೀನಿಯರ್, ಲವ್ ಯು. ಎಕ್ಸೈಟ್ಮೆಂಟ್ ತಡ್ಕೊಳಕ್ಕಾಗ್ತಿಲ್ಲ. ಹಾಯ್ ದೀದಿ, ನಿಮ್ಗೊಂದು ಸರ್ಪ್ರೈಸ್ ಇದೆ. ಹೇಳು ಚಾಂದಿನಿ, ಏನು ವಿಷಯ? ನಿಮ್ಮ ಅತ್ತಿಗೆ ಸಿಕ್ಕಿಲ್ಲ? ಸಿಕ್ಕಿದ್ರು, ಇನ್ನೇನು ಕರ್ಕೊಂಡು ಬರೋದಷ್ಟೇ ಬಾಕಿ. ನಿಜವಾಗ್ಲೂ ಅಬ್ಬಾಯಿಗೆ ನಿಮ್ಮ ಅಣ್ಣನ ಹುಡುಗಿ ಸಿಕ್ಕಿಲ್ಲ? ಹೌದು ದೀದಿ, ಇದಾನಲ್ಲ ನಿಮ್ಮ ಜೂನಿಯರ್ ಟ್ಯಾಲೆಂಟ್, ಎಂಥ ಸ್ಮಾರ್ಟ್ ಕೆಲಸ ಮಾಡಿದಾನೆ ಗೊತ್ತಾ? ಇಡೀ ಚಿಕ್ಕಮಗಳೂರು ಹುಡುಕಿ ಪವಿತ್ರ ಅನ್ನೋ ಡೀಟೇಲ್ಸ್ ಎಲ್ಲ ತೆಗ್ಸಿದ್ದಾನೆ. ಅದರಲ್ಲಿ ಒಂದು ಸ್ವಲ್ಪ ಜನನ ಮಾತ್ರ ಫಿಲ್ಟರ್ ಮಾಡಿದ್ದಾನೆ. ಚಿಕ್ಕಬಳ್ಳಾಪುರ ಸುತ್ತಮುತ್ತ ಇರೋ 4 ಜನ ಪವಿತ್ರ ಅನ್ನೋರ್ನ ಸೆಲೆಕ್ಟ್ ಮಾಡಿದ್ದಾನೆ. ನಾಳೆ ಬೆಳಿಗ್ಗೆ ಹೋದ್ರೆ ಅತ್ತಿಗೆ ಸಿಗೋದು ಗ್ಯಾರಂಟಿ. ಯಾವ ಊರಂದೆ? ಇಲ್ಲೇ ಚಿತ್ರಾಪುರ ಅಂತ ಇದೆಯಂತೆ, ಅಲ್ಲಿ. ಚಿತ್ರಾಪುರನ? ದೀದಿ, ಹಲೋ ದೀದಿ, ಬಿಸಿನಾ? ನಾನು ಈ ವಿಷಯನ ಪಪ್ಪಾಗೂ ತಿಳಿಸ್ಬೇಕು. ನಾಳೆ ನಿಮಗೆ ಕಾಲ್ ಮಾಡ್ತೀನಿ, ಓಕೆನಾ? ಬಾಯ್ ಬಾಯ್. ಶಾಲಿನಿ, ಯಾಕಮ್ಮ, ಏನಾಯ್ತು? ಮಾವ, ಅಬ್ಬಾಯಿಗೆ ಸಿಕ್ಕಿರೋ 4 ಜನ ಪವಿತ್ರ ಡೀಟೇಲ್ಸ್ನು ತಗೊಂಡು ನಾಳೆ ಚಿಕ್ಕಮಂಗ್ಳೂರಲ್ಲಿರೋ ಚಿತ್ರಾಪುರಕ್ಕೆ ಹೋಗ್ತಿದ್ದಾನೆ. ಅಯ್ಯೋ, ಅವ್ನು ಎಲ್ಲಿಗಾದ್ರೂ ಹೋಗ್ಲಿ, ನೀನು ಯಾಕೆ ಗಾಬರಿ ಆಗಿದೀಯ ಅದನ್ನು ಹೇಳು. ಅಯ್ಯೋ ಮಾವ, ಅಬ್ಬಾಯಿ ಚಿತ್ರಾಪುರಕ್ಕೆ ಅಂದ್ರೆ ನಾನು ಹುಟ್ಟಿ ಬೆಳೆದಿರೋ ಜಾಗಕ್ಕೆ ಹೋಗ್ತಿದ್ದಾನೆ, ನನ್ನನ್ನೇ ಹುಡ್ಕೊಂಡು. ಅಲ್ಲಿ ಅವನಿಗೆ ಯಾರಾದ್ರೂ ನನ್ನ ಬಗ್ಗೆ ಹೇಳಿದ್ರೆ ಮುಗೀತಲ್ವಾ ಮಾವ? ಇಲ್ಲಮ್ಮ, ಹಾಗೆಲ್ಲ ಏನು ಆಗಕ್ಕೆ ಸಾಧ್ಯ ಇಲ್ಲ, ಸುಮ್ಮನಿರು. ಅದ್ ಹೇಗೆ ಹೇಳ್ತೀರಾ ಮಾವ? ನನ್ನ ಊರಲ್ಲಿ ನನ್ನ ಬಗ್ಗೆ ಯಾರು ಹೇಳಲ್ವಾ? ನೋಡಮ್ಮ, ಗಾಬರಿಲಿ ನೀನು ಸರಿಯಾಗಿ ಅರ್ಥ ಮಾಡ್ಕೋತಿದ್ದ. ಅವನು ನಿಮ್ಮೂರಿಗೆ ನಿನ್ನನ್ನ ಅಂದ್ರೆ ಪಾವನಿನ ಹುಡುಕೊಂಡು ಹೋಗ್ತಾ ಇಲ್ಲ, ಅಭಯ್ ಹುಡುಕೊಂಡು ಹೋಗ್ತಿರೋದು ಪವಿತ್ರ ಅನ್ನೋ ಹುಡುಗಿನ. ಅವಳ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಂಡಿದ್ದಾನೆ, ಅಲ್ಲಿಗೆ ಹೋಗ್ತಿದ್ದಾನೆ, ಅಷ್ಟೇ ತಾನೇ. 10 ಜನ ಅನ್ನೋ ಪವಿತ್ರ ಅನ್ನೋ ಸಿಕ್ಕಿದ್ರು ಸರಿ, ಏನು ತೊಂದರೆ ಆಗಲ್ಲ, ಧೈರ್ಯವಾಗಿರು. ಅದು ಸರಿ ಮಾವ, ಆದ್ರೆ ಆ ಊರಲ್ಲಿ ನಮ್ಮ ಸಂಬಂಧದ ಮನೆಗಳು ತುಂಬಾ ಇದೆ. ಅಕಸ್ಮಾತ್ ಆಗಿ ಹೇಗಾದ್ರೂ ಅಪ್ಪಿ ತಪ್ಪಿ ನನ್ನ ಬಗ್ಗೆ ಗೊತ್ತಾಗಿ ಅಭಯ್ಗೆ ವಿಷಯ ಗೊತ್ತಾದ್ರೆ? ಇಲ್ಲ ಮಾವ, ನಾನೇ ಅವನಿಗೆಲ್ಲ ಹೇಳ್ಬಿಡ್ತೀನಿ. ಬಿಡು ಬಿಡು, ಏನಮ್ಮ, ಏನ್ ಮಾಡ್ತಾ ಇದೀಯ ನೀನು? ಮಾತು ತಪ್ತಾ ಇದೀಯಾ? ನಾನು ಏನೇ ಮಾಡಿದ್ರು ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ ತಾನೆ. ಸುಮ್ಮನಿರು, ನಾನೆಲ್ಲ ನೋಡ್ಕೋತೀನಿ,
ನಾನು ಬರ್ತೀನಿ. ಎಲ್ಲಿಗೆ ಮಾವ?